ನಮಸ್ಕಾರ. ನಾನು ಡಾಕ್ಟರ್ ವಿದ್ಯಾವತಿ ಚಕ್ಕಿ ಅಂತ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕಳಾಗಿ ಕಲಬುರಗಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಅಡಿಯಲ್ಲಿ ನಮ್ಮ ಕಾಲೇಜು ಕಾರ್ಯನಿರ್ವಹಿಸುತ್ತಿದೆ. ನಾನು BA 3rd ಸೆಮ್ಮಿನ ವಿರೋಧಿ ಪಕ್ಷದ ಪಾತ್ರ ಮತ್ತು ಜವಾಬ್ದಾರಿ ಕುರಿತು ಇವತ್ತು ತಗೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ರಾಜಕೀಯ ಪಕ್ಷದ ಪ್ರಮುಖ ಗುರಿ ಮತ್ತು ಪ್ರಾಥಮಿಕವಾದ ಉದ್ದೇಶವೆಂದರೆ ಸರ್ಕಾರ ಹಿಡಿಯುವುದೇ ಆಗಿದೆ. ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳ ಪಾತ್ರ ಒಂದು ಭಾಗವೇ ಆಗಿದ್ದರೂ ಸಹ ಅಧಿಕಾರ ಪಡೆಯುವಲ್ಲಿ ವಿಫಲವಾದಾಗ ಬೇರೆಯದೇ ಆದ ಕಾರ್ಯನಿರ್ವಹಿಸುವ ಪಾತ್ರ ವಹಿಸುತ್ತದೆ. ಆದರೆ ಚುನಾವಣೆ ನಂತರ ಅಧಿಕಾರ ಗಳಿಸುವಲ್ಲಿ ರಾಜಕೀಯ ಪಕ್ಷಗಳು ವಿಫಲವಾದಾಗ, ಆಳ್ವಿಕೆ ನಡೆಸಲು ಸಾಧ್ಯವೇ ಇಲ್ಲ ಅಂದಾಗ ಆಗ ರಾಜಕೀಯ ಪಕ್ಷವು ವಿರೋಧಿ ಪಕ್ಷವಾಗಿ ಕಾರ್ಯನಿರ್ವಹಿಸುತ್ತದೆ. ರಾಜಕೀಯ ಪಕ್ಷದ ಪಕ್ಷಗಳು ವಿರೋಧಿ ಪಕ್ಷ ಸಮರ್ಥವಾಗಿ ಕಾರ್ಯನಿರ್ವಹಿಸುವಾಗ ಆರೋಗ್ಯಕರವಾದಂಥ ಪ್ರಜಾಪ್ರಭುತ್ವದ ಬೆಳವಣಿಗೆಗೆ ಹಾಗೂ ಪ್ರಜಾಪ್ರಭುತ್ವದ ಅನಿವಾರ್ಯವಾಗಿದೆ. ವಿರೋಧಿ ಪಕ್ಷ ಕಾರ್ಯನಿರ್ವಹಿಸುವಾಗ ಸರ್ಕಾರಕ್ಕೆ ಪರ್ಯಾಯವಾಗಿ ಕಾರ್ಯನಿರ್ವಹಿಸುವ ಜವಾಬ್ದಾರಿಯನ್ನು ರಾಜಕೀಯ ಪಕ್ಷಗಳು ಹೊಂದಿರುತ್ತವೆ. ಇಂಥ ವಿರೋಧಿ ಪಕ್ಷದ ಪಾತ್ರ ಮತ್ತು ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ಮೊದಲನೇದಾಗಿ ಪೀಠಿಕೆ ಭಾಗ, ಎರಡನೇದಾಗಿ ರಚನಾತ್ಮಕ ಟೀಕೆಯನ್ನು ಮಾಡುವುದರ ಮೂಲಕವಾಗಿ, ಪರ್ಯಾಯ ಸರ್ಕಾರದ ರಚನೆ ಮಾಡುವುದರ ಮೂಲಕವಾಗಿ ಸಾರ್ವಜನಿಕ ಅಭಿಪ್ರಾಯ ರೂಪಿಸುವುದು, ಉದಾತ್ತ ಮೌಲ್ಯಗಳ ಪ್ರತಿಪಾದನೆ ಮಾಡುವುದು, ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ನಡೆಸೋದು, ಆ ಜ್ವಲಂತ ಸಮಸ್ಯೆಗಳ ಬಗ್ಗೆ ತನಿಖೆಗೆ ಆಗ್ರಹ ಮಾಡೋದು, ಜನರಿಗೆ ರಾಜಕೀಯ ಶಿಕ್ಷಣ ದೊರಕುವಂತೆ ಮಾಡುವುದು, ಜ್ವಲಂತ ಸಮಸ್ಯೆಗಳತ್ತ ಸರ್ಕಾರದ ಗಮನ ಸೆಳೆಯುವುದು ಮುಂತಾದ ಕಾರ್ಯಗಳನ್ನು ಈ ವಿರೋಧಿ ಪಕ್ಷದ ಪಾತ್ರ ವಹಿಸ್ತದೆ ಅಂತೇಳಿ ನಾವು ಹೇಳ್ಬೋದು. ಸಾಮಾನ್ಯವಾಗಿ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಲ್ಲಿ ವಿರೋಧಿ ಪಕ್ಷಗಳು ಪ್ರಮುಖವಾದ ಪಾತ್ರ ವಹಿಸುತ್ತದೆ. ಚುನಾವಣೆಯಲ್ಲಿ ಬಹುಮತ ಪಡೆಯಲು ವಿಫಲವಾದಾಗ ಪಕ್ಷವು ವಿರೋಧಿ ಪಕ್ಷವಾಗಿ ಕಾರ್ಯನಿರ್ವಹಿಸುತ್ತದೆ. ವಿರೋಧಿ ಪಕ್ಷವು ಸರ್ಕಾರದ ಜನವಿರೋಧಿ ನೀತಿಗಳು ಹಾಗೂ ದೋಷಪೂರಿತ ಆಡಳಿತ ಶೈಲಿಯನ್ನು ತೀವ್ರವಾಗಿ ಟೀಕಿಸುವುದಲ್ಲದೆ ಹಲವು ಸಂದರ್ಭಗಳಲ್ಲಿ ರಚನಾತ್ಮಕ ಸಲಹೆಗಳನ್ನು ನೀಡುತ್ತದೆ. ಹೀಗೆ ಟೀಕೆ ಮತ್ತು ಸಲಹೆಗಳ ಮೂಲಕ ವಿರೋಧಿ ಪಕ್ಷವು ಸರ್ಕಾರವನ್ನು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸುತ್ತದೆ. ಹೀಗೆ ಒಂದು ಪೀಠಿಕಾ ಭಾಗದಲ್ಲಿ ನಾವು ತೆಗೆದುಕೊಳ್ಬೋದು. ಮೊದಲನೇದಾಗಿ ರಚನಾತ್ಮಕ ಟೀಕೆ ಮಾಡುವುದು. ವಿರೋಧಿ ಪಕ್ಷವು ಆಡಳಿತ ಪಕ್ಷದ ಲೋಪದೋಷಗಳನ್ನು ವಿಮರ್ಶೆಗೊಳಪಡಿಸುತ್ತದೆ. ಅದು ಸರ್ಕಾರದ ಜನವಿರೋಧಿ ಆಡಳಿತ ನೀತಿ ಕಾರ್ಯಕ್ರಮಗಳನ್ನು, ಆಡಳಿತ ಶೈಲಿಯನ್ನು ತೀವ್ರವಾಗಿ ಟೀಕಿಸುವ ಮೂಲಕವಾಗಿ ಸರ್ಕಾರವನ್ನು ಎಚ್ಚರಗೊಳಿಸಿದೆ. ಇತ್ತೀಚಿನ ದಿನಗಳಲ್ಲಂತೂ ವಿರೋಧಿ ಪಕ್ಷಗಳು ಟೀಕೆ ಮಾಡುವುದಕ್ಕಾಗೇ ಟೀಕೆ ಮಾಡುವ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದೆ. ಇದು ವಿರೋಧಿ ಪಕ್ಷವನ್ನು ಅಲ್ಲಗಳೆಯುವಂತಾಗಬೇಕು. ಏಕೆಂದರೆ ಪರ್ಯಾಯ ಸರ್ಕಾರ ಅಂತಂದರೆ ರಚನಾತ್ಮಕ ಟೀಕೆ ಮಾಡುವಂಥದ್ದಾಗಿರಬೇಕು. ರಾಜಕೀಯ ಪಕ್ಷಗಳ ಪಾತ್ರ ಜವಾಬ್ದಾರಿ ಹಿರಿದುದಾದ್ದು ಮತ್ತು ಯಾವುದೇ ಸಂದರ್ಭದಲ್ಲಿ ಏನು ರಚನಾತ್ಮಕವಾಗಿ ಅಂದರೆ ತೂಕಬದ್ಧವಾಗಿ ಕ್ರಮಬದ್ಧವಾದಂಥ ಆಡಳಿತ ವ್ಯವಸ್ಥೆಯನ್ನು ತರುವಂಥ ಒಂದು ವ್ಯವಸ್ಥಿತವಾದಂಥ ಕ್ರಮಬದ್ಧತೆಯಲ್ಲಿ ಅಲ್ಲಿ ಕಾಣುವಂಥ ವ್ಯವಸ್ಥೆಯನ್ನು ಇರಬೇಕು. ಎರಡನೇದಾಗಿ ಪರ್ಯಾಯ ಸರ್ಕಾರ ರಚನೆ ಮಾಡುವಂಥ ಅವಕಾಶ ಇದೆ. ಆಡಳಿತ ಪಕ್ಷ ಒಂದು ವೇಳೆ ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಮಾಡೋದ್ರ ಮೂಲಕವಾಗಿ ಆಡಳಿತದ ವೈಫಲ್ಯ ಉಂಟಾದಾಗ ಮುಂತಾದ ಕಾರಣಗಳಿಂದಾಗಿ ರಾಜೀನಾಮೆ ಸಲ್ಲಿಸಿದಂಥ ಸಂದರ್ಭದಲ್ಲಿ ಅಧಿಕಾರ ನಿರ್ಗಮಿಸುತ್ತದೆ. ಅಂಥ ಸಂದರ್ಭದಲ್ಲಿ ವಿರೋಧಿ ಪಕ್ಷವು ಆಡಳಿತ ಪಕ್ಷವಾಗಿ ಸರ್ಕಾರ ರಚಿಸಲು ಸಿದ್ಧವಾಗಿರಬೇಕು. ರಾಜಕೀಯ ಪಕ್ಷಗಳು ವಿರೋಧಿ ಪಕ್ಷದ ಪಾತ್ರ ಕಾರ್ಯಜವಾಬ್ದಾರಿಯನ್ನು ನಿರ್ವಹಿಸುವಾಗ ಪರ್ಯಾಯ ಸರ್ಕಾರದಂತೆ ಕಾರ್ಯನಿರ್ವಹಿಸುವುದರ ಜೊತೆಗೆ ಪ್ರಸಕ್ತ ಸರ್ಕಾರದ ಕಾರ್ಯಕ್ರಮಗಳನ್ನು, ನೀತಿಗಳನ್ನು ಪರಾಮರ್ಶಿ ಅದರ ಸಾಧಕ ಬಾಧಕಗಳ ಬಗ್ಗೆ ಎಚ್ಚರಿಕೆಯನ್ನು ನೀಡುವುದು, ಸವಾಲುಗಳನ್ನು ಒಡ್ಡುವಂತಾಗಬೇಕು. ಇದರಿಂದ ಸರ್ಕಾರ ಅತ್ಯಂತ ಎಚ್ಚರಿಕೆಯಿಂದ ನಡವಳಿಕೆಯಂತೆ ನೋಡುವ ಜವಾಬ್ದಾರಿ ವಿರೋಧಿ ಪಕ್ಷಗಳು ಪಾತ್ರವಾಗಿದೆ. ಈ ಮೂಲಕ ಮುಂದಿನ ಚುನಾವಣೆಯಲ್ಲಿ ಜಯಗಳಿಸುವ ಈಗಿನ ಸರ್ಕಾರಕ್ಕಿಂತ ಉತ್ತಮ ಸರ್ಕಾರ ನೀಡಬಲ್ಲೆನು ಎಂಬವನ್ನು ಬಿಂಬಿಸುವ ಜವಾಬ್ದಾರಿಯನ್ನು ಪ್ರದರ್ಶಿಸುವಂಥ ಒಂದು ಸರ್ಕಾರವಾಗಬೇಕು. ಪರ್ಯಾಯ ಸರ್ಕಾರ ರಚನೆಗೆ ಮುಂಚೂಣಿಯಲ್ಲಿರಬೇಕು. ಒಂದು ವೇಳೆ ಸರ್ಕಾರ ಬಿದ್ದು ಹೋದರೆ ಆಡಳಿತದ ವೈಫಲ್ಯದಿಂದಾಗಲಿ, ಅವಿಶ್ವಾಸ ಗೊತ್ತುವಳಿ ಮೂಲಕವಾಗಿ ಅಥವಾ ಸಂವಿಧಾನಾತ್ಮಕ ವ್ಯವಸ್ಥೆಯಿಂದ ಕುಸಿದು ಬಿದ್ದಂಥ ಸಂದರ್ಭದಲ್ಲಿ ಪರ್ಯಾಯ ಸರ್ಕಾರ ರಚನೆ ಮಾಡಿ ಆಡಳಿತವನ್ನು ಸ್ಥಿರವಾದಂಥ ಆಡಳಿತ ಕೊಡುವಂಥ ಪಾತ್ರವನ್ನು ವಹಿಸ್ತದೆ ಅಂತ ಹೇಳ್ಬೋದು. ಮೂರನೇದಾಗಿ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದು.
ವಿರೋಧಿ ಪಕ್ಷಗಳು ರಾಜ್ಯದ ದಿನನಿತ್ಯ ಜ್ವಲಂತ ಸಮಸ್ಯೆಗಳನ್ನು ಜನರ ಮುಂದೆ ಇಡುತ್ತದೆ. ಅವುಗಳು ಸಾರ್ವಜನಿಕ ಮಹತ್ವದ ಆರ್ಥಿಕ, ರಾಜಕೀಯ, ಸಾಮಾಜಿಕ ವಿಷಯಗಳು, ಸರ್ಕಾರದ ಕಾರ್ಯಕ್ರಮಗಳು ಹಾಗೂ ನೀತಿಗಳನ್ನು ಶಾಸನಸಭೆಯಲ್ಲಿ ಚರ್ಚೆಗೆ ಒಳಪಡಿಸುತ್ತದೆ. ಅದು ಸಾರ್ವಜನಿಕ ಅಭಿಪ್ರಾಯ ರೂಪಿಸಿಕೊಳ್ಳುವಂಥ ಸಹಾಯಕವಾಗ್ತದೆ. ಒಂದು ವೇಳೆ ಸಾರ್ವಜನಿಕವಾಗಿ ರಾಷ್ಟ್ರದ ಅನೇಕ ಸಮಸ್ಯೆಗಳು, ನೀರಿನ ಸಮಸ್ಯೆ ಇದೆ, ಗಡಿ ವಿವಾದ ಸಮಸ್ಯೆ ಇದೆ, ಇಂಥ ಎಲ್ಲ ಒಂದು ಸಮಸ್ಯೆಗಳನ್ನು ಸಾರ್ವಜನಿಕ ಅಭಿಪ್ರಾಯಗಳನ್ನು ಅದು ರೂಪಿಸಿ ತನ್ನ ಕಡೆಗೆ ತೆಗೆದುಕೊಳ್ಳುವಂತೆ, ತನ್ನ ಸರ್ಕಾರವೇ ಮುಂದಿನ ಆಡಳಿತ ಪಕ್ಷವಾಗಿ ಒಂದು ತೆಗೆದುಕೊಳ್ಳುವಂಥ ನಿರ್ಧಾರದಲ್ಲಿ ಪಾತ್ರವಹಿಸುವಂಥ ಒಂದು ಜವಾಬ್ದಾರಿ ವಿರೋಧಿ ಪಕ್ಷದಾಗಿರ್ತದೆ ಅಂತ ಹೇಳ್ಬೋದು. ನಾಲ್ಕನೇದಾಗಿ ಉದಾತ್ತ ಮೌಲ್ಯಗಳ ಪ್ರತಿಪಾದನೆ. ಆಡಳಿತ ಪಕ್ಷಗಳು ಆಡಳಿತದಲ್ಲಿ ಪಾರದರ್ಶಕತೆ, ಪ್ರಜಾಪ್ರಭುತ್ವದ ಸಂವರ್ಧನೆ, ಸಮಾನತೆ, ಸ್ವಾತಂತ್ರ್ಯ, ಅಧಿಕಾರ ವಿಕೇಂದ್ರೀಕರಣ, ಭ್ರಷ್ಟಾಚಾರ, ಆಡಳಿತದ ಮುಂತಾದ ಮೌಲ್ಯಗಳನ್ನು ಪ್ರತಿಪಾದಿಸುತ್ತವೆ. ಅಲ್ಲದೆ ಈ ಮೌಲ್ಯಗಳನ್ನು ಉಲ್ಲಂಘನೆಗಳನ್ನು ಉಲ್ಲಂಘಿಸುವ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತದೆ. ವಿರೋಧಿ ಪಕ್ಷದ ನಾಯಕರುಗಳಾದ ಆಗಿನ ನಾಯಕರಾದ ಜಯಪ್ರಕಾಶ್ ನಾರಾಯಣ್ ಇರ್ಬೋದು, ರಾಮ್ ಮನೋಹರ್ ಲೋಹಿಯಾ ಇರ್ಬೋದು, ಪಟ್ನಾಯಕ್ ಇರಬೇಕು, ಮೊದಲಿಯಾರ್ ಇರ್ಬೋದು, ಮುಂತಾದ ನಾಯಕರು ಈ ಮೌಲ್ಯಗಳನ್ನು ಉಲ್ಲಂಘಿಸಿದಾಗ ಇಂದಿರಾ ಗಾಂಧಿಯವರ ನೇತೃತ್ವ ಸರ್ಕಾರ ವಿರುದ್ಧವಾಗಿ ಹೋರಾಟ ನಡೆಸಿದ ಉದಾಹರಣೆಗಳನ್ನು ನಾವು ಕಾಣಬಹುದು. ಹೀಗೆ ಉದಾತ್ತ ಮೌಲ್ಯಗಳು, ಉದಾತ್ತ ಒಂದು ಪಾರದರ್ಶಕತೆ ಆಡಳಿತಕ್ಕಾಗಿ ಅನೇಕ ಆಡಳಿತ ಪಕ್ಷ ವಿರೋಧಿ ಪಕ್ಷದ ನಡುವೆ ಘರ್ಷಣೆಗಳು, ಇದು ಎಲ್ಲವನ್ನು ಹೋರಾಟದ ಮೌಲ್ಯವಾಗಿ ಉದಾತ್ತ ಮೌಲ್ಯಗಳನ್ನು ಎತ್ತಿಡುವಂಥ ಒಂದು ಪ್ರವೃತ್ತಿಯನ್ನು ಆಡಳಿತ ಪಕ್ಷದ ವಿರುದ್ಧವಾಗಿ ವಿರೋಧಿ ಪಕ್ಷವು ಎತ್ತಿಡುವಂಥ ಅವಕಾಶ ಇದೆ ಅಂತ ಹೇಳ್ಬೋದು. ಇನ್ನು ಆರನೇದಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ನಡೆಸೋದು. ಅನೇಕ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ನಡೆಸುವಂಥ ಕಾರ್ಯದಲ್ಲಿ ರಾಜಕೀಯ ಪಕ್ಷ ಪ್ರಮುಖ ಪಾತ್ರ ವಹಿಸ್ತದೆ. ಮಹಿಳೆಯರ ಮೇಲಿನ ದೌರ್ಜನ್ಯ ಇರ್ಬೋದು, ಅತ್ಯಾಚಾರ ಇರ್ಬೋದು, ದಲಿತರ ಮೇಲಿನ ದೌರ್ಜನ್ಯ ಇರ್ಬೋದು, ಕೋಮು ಗಲಭೆಗಳಿರ್ಬೋದು, ರಾಜಕೀಯ ಅಪರಾಧೀಕರಣಗಳಿರ್ಬೋದು, ಮುಂತಾದವುಗಳ ವಿರುದ್ಧ ಕೂಡ ವಿರೋಧಿ ಪಕ್ಷಗಳು ಶಾಸನ ಸಭೆಯಲ್ಲಿ ಪ್ರತಿಭಟಿಸುತ್ತಾ ಹಾಗೂ ಆ ಪ್ರಕರಣಗಳಲ್ಲಿ ಭಾಗಿಯಾಗಿರುವವರ ವಿರುದ್ಧ, ತಪ್ಪಿತರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಆಗ್ರಹಪಡಿಸುತ್ತಿರಬೇಕಾಗುತ್ತದೆ. ಹೀಗೆ ವಿರೋಧಿ ಪಕ್ಷಗಳು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿರಬೇಕಾಗ್ತದೆ. ಮುಷ್ಕರ, ಬಂದು, ರ್ಯಾಲಿಗಳು ನಡೆಸುವ ಬೆಲೆ ಏರಿಕೆ, ಮಾನವ ಹಕ್ಕುಗಳ ಉಲ್ಲಂಘನೆ, ಸಾರ್ವಜನಿಕ ಅಧಿಕಾರಿಗಳ ದೌರ್ಜನ್ಯ ಮುಂತಾದವುಗಳ ವಿರುದ್ಧ ಪ್ರತಿಭಟಿಸಲು ಹಾಗೂ ಸಾರ್ವಜನಿಕ ಬೇಡಿಕೆಗಳನ್ನು ಈಡೇರಿಸಲು ವಿರೋಧಿ ಪಕ್ಷಗಳ ಬಂದು, ಮುಷ್ಕರ, ರ್ಯಾಲಿಗಳ ಹಮ್ಮಿಕೊಳ್ಳುತ್ತದೆ. ಈ ಮೂಲಕ ವಿರೋಧಿ ಪಕ್ಷಗಳು ಸರ್ಕಾರವನ್ನು ಎಚ್ಚರಿಸುವ ಗಂಟೆಯಾಗುತ್ತದೆ. ಸರ್ಕಾರ ಎಚ್ಚರಿಸುವ ಪಾತ್ರ ವಹಿಸುತ್ತದೆ. ಹೀಗೆ ಸತತವಾಗಿ ವಿರೋಧಿ ಪಕ್ಷವು ಸಮಾಜದಲ್ಲಿ ನ್ಯಾಯ ಒದಗಿಸಿಕೊಡುವಂಥ, ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅಲ್ಲೆಲ್ಲಿ ಹೋರಾಟಕ್ಕೆ ಮುಂಚೂಣಿಯಲ್ಲಿರಬೇಕಾಗ್ತದೆ. ಆಡಳಿತ ದೌರ್ಜನ್ಯ ತಡಿಬೇಕಾಗ್ತದೆ. ಸಮಾಜದ ನ್ಯಾಯಕ್ಕಾಗಿ ಹೋರಾಡುವಂಥ ಪ್ರವೃತ್ತಿಯನ್ನು ಅನೇಕ ಸಂದರ್ಭದ ಉದಾಹರಣೆಯನ್ನು ನಾವು ನೋಡಬಹುದು. ಹೀಗೆ ವಿರೋಧಿ ಪಕ್ಷಗಳ ಹೋರಾಟದ ಒಂದು ಪ್ರತೀಕದ ಛಾಯಾಚಿತ್ರವನ್ನು ನಾವು ನೋಡಬಹುದು. ಇನ್ನು ಏಳನೇದಾಗಿ ತನಿಖೆಗೆ ಆಗ್ರಹ ಮಾಡುವುದು. ಏನೆಂದರೆ ಭ್ರಷ್ಟಾಚಾರ ಇರ್ಬೋದು, ಕೋಮು ಗಲಭೆ ಇರ್ಬೋದು, ಮುಂತಾದ ಪ್ರಕರಣಗಳು ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಅಪರಾಧಿಗಳನ್ನು ಪತ್ತೆ ಹಚ್ಚಲು ವಿರೋಧಿ ಪಕ್ಷಗಳ ಸರ್ಕಾರ ಒತ್ತಾಯಿಸುತ್ತವೆ. ಅಲ್ಲದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಆಯೋಗಗಳನ್ನು ನೇಮಿಸುವ ಸರ್ಕಾರದ ಮೇಲೆ ಒತ್ತಡ ತಂತ್ರಗಳನ್ನು ಅನುಸರಿಸ. ಉದಾಹರಣೆಯಾಗಿ ನಾವು ಅನೇಕ ಉದಾಹರಣೆಗಳು ಕಾಣ್ತೇವೆ. ಹಿಂದಿನಿಂದ ವಿರೋಧಿ ಪಕ್ಷ ಆಗ್ರಹಕ್ಕೆ ಮಣಿದು ಚಾಪಾ ಹಗರಣದ ಕಾಗದ ಹಗರಣ ಕಾಣ್ತೇವೆ, ಸಶಸ್ತ್ರ ಖರೀದಿಗೆ ಸಂಬಂಧಿಸಿದ ಹಗರಣ ಕಾಣ್ತೇವೆ, ಫೋಫೋಸ್ ಹಗರಣ ಕಾಣ್ತಿದೆ, ಬಿಹಾರದ ಮೇವು ಹಗರಣ ಕಾಣ್ತೇವೆ, ಗೋಧ್ರಾ ರೈಲು ಹತ್ಯಾಕಾಂಡ ಕಾಣ್ತೇವೆ. ಮುಂತಾದಕ್ಕೆ ಸಂಬಂಧಿಸಿ ಅನೇಕ ಒಂದು ತನಿಖೆ ಆಗ್ರಹಿಸಿ ವಿರೋಧಿ ಪಕ್ಷಗಳ ಒತ್ತಡಕ್ಕೆ ಮಣಿದು ತನಿಖೆಗೆ ಸರ್ಕಾರ ಆಯೋಗ ನೇಮಿಸಿದ್ದನ್ನು ಇಲ್ಲಿ ನಾವು ಸ್ಮರಿಸಬಹುದು. ಹೀಗೆ ಸರ್ಕಾರದ ತಪ್ಪು ನಿರ್ಧಾರಗಳನ್ನು ಅಥವಾ ರಾಷ್ಟ್ರದಲ್ಲಿ ಉಂಟಾಗುವಂಥ ಗಲಭೆಗಳಿಗೆ ಅಥವಾ ಯಾವುದೇ ಒಂದು ಆಡಳಿತ ಪಕ್ಷದ ಅಪರಾಧಿ ಪ್ರಕರಣಗಳನ್ನು ಪತ್ತೆ ಹಚ್ಚಲು ತನಿಖೆಗೆ ಆಗ್ರಹ ಮಾಡಿಸುವಂಥ, ಒತ್ತಡ ತರುವಂಥ ಅಧಿಕಾರ ವಿರೋಧಿ ಪಕ್ಷಕ್ಕಿದೆ ಅಂತೇಳಿ ಹೇಳಬಹುದು. ಇನ್ನು ನೆಕ್ಸ್ಟು ಇದರಿಂದ ರಾಜಕೀಯ ಶಿಕ್ಷಣವನ್ನು ಸಿಗಲಾಗ್ತದೆ. ಜನಸಾಮಾನ್ಯ ರಾಜಕೀಯ ವಿದ್ಯಮಾನಗಳ ಸಮಯವಾಗಲಿ ವ್ಯವಧಾನವಾಗಲಿ ಕೆಲವೊಂದು ವೇಳೆ ಇರದಿದ್ದರೂ ಸಹ ವಿರೋಧಿ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಆಡಳಿತ ಶೈಲಿ ಗುಣದೋಷಗಳನ್ನು ವಿಮರ್ಶಿಸುತ್ತದೆ. ಅಲ್ಲದೆ ಆಡಳಿತ ಪಕ್ಷದ ನಾಯಕರು ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಹಗರಣ
ಮುಂತಾದವುಗಳ ಮೇಲೆ ಬೆಳಕು ಚೆಲ್ಲುವುದರ ಮೂಲಕವಾಗಿ ಅದರಿಂದ ರಾಜಕೀಯ ಶಿಕ್ಷಣವನ್ನು ಜನರಿಗೆ ದೊರಕಿಸಿಕೊಡಲು ವಿರೋಧಿ ಪಕ್ಷಗಳು ರಚನಾತ್ಮಕ ಕಾರ್ಯವನ್ನು ನಡೆಸಿಕೊಂಡು ಹೋಗ್ತದೆ ಅಂತೇಳ್ಬೋದು. ಅದೇ ರೀತಿಯಾಗಿ ಅಧಿಕಾರ ದುರುಪಯೋಗವನ್ನು ಅದು ತಡೆಹಿಡುತ್ತದೆ. ವಿರೋಧಿ ಪಕ್ಷದ ಮತ್ತೊಂದು ಬಹುಮುಖ್ಯ ಪಾತ್ರ ಸರ್ಕಾರದನ್ನು ಅಧಿಕಾರ ಆಳ್ವಿಕೆಯನ್ನು ದುರುಪಯೋಗಪಡಿಸಿಕೊಳ್ಳುವಂತೆ ಸದಾ ಎಚ್ಚರಿಕೆ ವಹಿಸ್ತದೆ. ಹಾಗೂ ಸರ್ಕಾರ ಜನರ ನಿರೀಕ್ಷೆಗೆ ತಕ್ಕಂತೆ ಕಾರ್ಯನಿರ್ವಹಿಸದಿದ್ದಾಗ, ತಾನು ನೀಡಿದ ಭರವಸೆಯನ್ನು ದೂರ ಸರಿದಾಗ ಅಥವಾ ತಾನು ಕೊಟ್ಟಂಥ ಆಶ್ವಾಸನ ಈಡೇರಿಸದಿದ್ದಾಗ ಟೀಕಿಸುವುದು ಸಹಜವಾಗಿ. ಸಮರ್ಥವಾಗಿ ವಿರೋಧಿ ಪಕ್ಷವು ಟೀಕೆ ಮಾಡೋದ್ರ ಮೂಲಕವಾಗಿ ಆಡಳಿತವು ದುರಾಡಳಿತದ ವ್ಯವಸ್ಥೆಯನ್ನಾಗಲಿ ಅಥವಾ ಭ್ರಷ್ಟಾಚಾರದ ಆಡಳಿತವನ್ನಾಗಲಿ ಅಥವಾ ನಿರಂಕುಶ ಆಡಳಿತವನ್ನು ಈ ವಿರೋಧಿ ಪಕ್ಷಗಳು ತಡೆ ಹಿಡಿತದೆ ಅಂಥೇಳಿ ಹೇಳಬಹುದು. ಇನ್ನು ಹೀಗೆ ಅನೇಕ ವಿಧದ ಸರ್ಕಾರದ ಆಡಳಿತ ಶೈಲಿ ವಿರೋಧಿಗಳು ವಿಮರ್ಶಿಸಲಿ ಸರ್ಕಾರಕ್ಕೆ ಉತ್ತಮ ಸಲಹೆ ಮಾರ್ಗದರ್ಶನ ನೀಡುವುದರ ಮೂಲಕವಾಗಿ ಆಡಳಿತ ಉತ್ತಮಗೊಳಿಸುವುದರ ಮೂಲಕವಾಗಿ ಪಕ್ಷಗಳ ಮಹತ್ವದ ಜವಾಬ್ದಾರಿಯಾಗಿದೆ ಅಂತೇಳಿ ಹೇಳ್ಬೋದು. ಅದಲ್ಲದೆ ಜ್ವಲಂತ ಸಮಸ್ಯೆಗಳ ಬಗ್ಗೆಯೂ ವಿರೋಧಿ ಪಕ್ಷಗಳು ಕೋಮುವಾದನೆ ಇರ್ಬೋದು, ಭಯೋತ್ಪಾದನೆ ಇರ್ಬೋದು, ರಾಜಕೀಯ ನಾಯಕರ ಹತ್ಯೆ ಇರ್ಬೋದು, ನೀರಿನ ವಿವಾದ ಇರ್ಬೋದು, ಗಡಿ ವಿವಾದ ಇರ್ಬೋದು, ಜ್ವಲಂತ ಸಮಸ್ಯೆಗಳನ್ನು ಶಾಸನಸಭೆಯಲ್ಲಿ ಚರ್ಚೆ ಮಾಡೋದ್ರ ಮೂಲಕವಾಗಿ ಸರ್ಕಾರವನ್ನು ತನ್ನ ಕಡೆಗೆ ಗಮನ ಸೆಳೆಯಬಹುದು. ವಿರೋಧಿ ಪಕ್ಷಗಳು ಸಾಮಾನ್ಯವಾಗಿ ಶಾಸನಸಭೆಯಲ್ಲಿ ಚರ್ಚೆಯ ಮೂಲಕವಾಗಿ ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚುತ್ತಿರುವ ನಕ್ಸಲೀಯ ಚಟುವಟಿಕೆಗಳ ಬಗ್ಗೆ ಇಲ್ಲಿ ಗಮನ ಸೆಳೆದದ್ದನ್ನು ನಾವು ನೋಡಬಹುದು. ಹೀಗೆ ವಿರೋಧಿ ಪಕ್ಷಗಳ ಪಾತ್ರ ಏನಾಗಿದೆ ಅಂದ್ರೆ ನಮ್ಮ ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖವಾದ ಗಣನೀಯ ಪಾತ್ರ ವಹಿಸ್ತಿದೆ ಅಂತ ಹೇಳ್ಬೋದು. ಅದಲ್ಲದೆ ಸಂಸದೀಯ ಪ್ರಜಾಸತ್ತಾತ್ಮಕ ಪದ್ಧತಿಯಲ್ಲಿ ವಿರೋಧಿ ಪಕ್ಷಗಳೆಂದು ಅಧಿಕೃತವಾಗಿ ಮಾನ್ಯ ಮಾಡಲಾಗ್ತದೆ. ವಿರೋಧಿ ಪಕ್ಷದ ನಾಯಕರಿಗೆ ಇತರ ನಾಯಕರಿಗೆ ವಿರೋಧಿ ಪಕ್ಷ ನಾಯಕ ವೇತನ, ಇತರ ಸೌಲಭ್ಯಗಳನ್ನು ಕ್ಯಾಬಿನೆಟ್ ಸದಸ್ಯರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಸಿಗಲಾಗ್ತದೆ. ಭಾರತ ಸ್ವತಂತ್ರ ಬಂದ ನಂತರ ಪ್ರಾರಂಭದ 2 ದಶಕಗಳವರೆಗೆ ಏಕಮೈಕ್ಯ ಪಕ್ಷವಾಗಿ ಒಂದು ಭಾರತದಲ್ಲಿತ್ತು. ಇತ್ತಿತ್ತಲಾಗಿ ಸಮ್ಮಿಶ್ರ ಸರ್ಕಾರ ರಚನೆಯಾಗುತ್ತಿರುವುದರಿಂದ ಸಾಮಾನ್ಯವಾಗಿ ವಿರೋಧಿ ಪಕ್ಷಗಳ ಒಂದು ದ್ವಂದ್ವ ನೀತಿಯಿಂದ, ಸ್ವಜನ ಪಕ್ಷಪಾತದಿಂದ ಕೆಲವೊಂದು ಜವಾಬ್ದಾರಿಯಲ್ಲಿ ಕಡಿತ ಉಂಟಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಅದೇನೇ ಹೇಳಿದರೂ ಪ್ರಜಾಪ್ರಭುತ್ವ ಸಾಮಾನ್ಯವಾಗಿ ರಾಜಕೀಯ ಪಕ್ಷದ ಗುರಿ ಅಂದರೆ ಅಧಿಕಾರ ಗದ್ದಿಗೆ ಇಡೋದು, ಪವರ್ ಫಾರ್ ಸ್ಟ್ರಗಲ್ ಎನ್ನುವಂತೆ ವಿರೋಧಿ ಪಕ್ಷದ ಕಾರ್ಯವೂ ಅದೇ ಆಗಿದೆ. ಅದರ ಜೊತೆಗೆ ಅಧಿಕಾರ ಗದ್ದಿಗೆಯನ್ನು ಸಿಗದಿದ್ದಾಗ ವಿರೋಧಿ ಪಕ್ಷದಲ್ಲಿ ಸಮಸಮವಾಗಿ ಒಂದೇ ಗಾಲಿ 2 ಚಕ್ರದಂತೆ ಆಡಳಿತ ಪಕ್ಷ ಮತ್ತು ವಿರೋಧಿ ಪಕ್ಷವು ಸಮಸಮವಾಗಿ ಚಲಾವಣೆಯಾದಾಗ ಆ ನಾಣ್ಯ ಚಲಾವಣೆಗೆ ಬರುವಂತೆ, ಗಾಡಿ ಸುಗಮವಾಗಿ ಚಲುವಂತೆ ಸರ್ಕಾರದ ಆಡಳಿತ ಸುಗಮವಾಗಿ ಚಲಿಸ್ತದೆ ಅಂತ ಹೇಳ್ಬೋದು. ಹೀಗೆ ಸರ್ಕಾರದ ಆಡಳಿತದ ಶೈಲಿ ವಿರೋಧಿ ಪಕ್ಷಗಳ ವಿಮರ್ಶೆ ಮಾಡೋದ್ರಿಂದ ಸರ್ಕಾರಕ್ಕೆ ಉತ್ತಮ ಸಲಹೆಯನ್ನು ಕೊಡುವುದು, ಮಾರ್ಗದರ್ಶನ ನೀಡಬಹುದು. ಉತ್ತಮ ಆಡಳಿತ ನಡೆಸುವುದರ ಜೊತೆಗೆ ವಿರೋಧಿ ಪಕ್ಷದ ಪಾತ್ರ ಜವಾಬ್ದಾರಿ ಅತ್ಯಂತ ಪ್ರಮುಖವಾಗಿದೆ ಅಂಥೇಳಿ ನಾವು ಹೇಳ್ಬೋದು. ನಮಸ್ಕಾರ.